ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಿ. ಏನದು ಆ ಸಮಸ್ಯೆ, ಬ್ರೈನ್ಗೆ ಸಮಸ್ಯೆ ಏನು ಅನ್ನೋದನ್ನ ನಾನು ಲಕ್ಷಣಗಳ ಬಗ್ಗೆ, ಸಿಂಪ್ಟಮ್ಸ್ ಬಗ್ಗೆ ನಿಮಗೆ ಅರ್ಥೈಸಕ್ಕೆ ಪ್ರಯತ್ನ ಮಾಡ್ತೀನಿ. ಚಿಕ್ಕ ಮಕ್ಕಳಾಗಿರ್ಬೋದು, ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳು, ಆಫೀಸ್ಗೆ ಹೋಗೋ ದೊಡ್ಡವರು, ವ್ಯಾಪಾರ ಮಾಡೋರು, ಎಲ್ರಿಗೂ ಈ ಸಮಸ್ಯೆ ಇವತ್ತಿನ ಕಾಲದಲ್ಲಿದೆ. ಆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಅವರು ಒಬ್ಬರೇ ಕೂತಾಗ ಅಥವಾ ಕೆಲಸ ಮಾಡುವಾಗ, ವ್ಯಾಪಾರ ಮಾಡುವಾಗ, ಓದುವಾಗ, ಬರೆಯುವಾಗ ಅಥವಾ ಮಲ್ಕೊಂಡಿದ್ದಾಗ ಕೆಲವೊಂದು ಲಕ್ಷಣಗಳನ್ನು, ಸಿಂಪ್ಟಮ್ಸನ್ನು ಅವರು ಅನುಭವಿಸ್ತಾರೆ. ಏನದು ಅಂದರೆ, ಓದ್ತಾ ಇರ್ತಾರೆ, ಗಮನ ಎಲ್ಲೋ ಇರ್ತದೆ. ಏನೋ ಹೇಳಿದ್ರು ನಾನೇನೋ ಕೇಳಿಸ್ಕೊಳ್ಳಿಲ್ವಲ್ಲ, ಏನೋ ಮಾತಾಡಿದ್ರು ನಂಗೆ ಅರ್ಥವಾಗಲಿಲ್ಲ ಅಂತ ಒಂದು ಲಕ್ಷಣ, ಸಿಂಪ್ಟಮು. ಎರಡನೇದು, ಓದ್ತಿರ್ತಾರೆ, ಬುಕ್ ಮುಚ್ಚಿಬಿಟ್ಟು ನೆಲ್ಲೋ ಹೋಗ್ತಾರೆ, ಬರಿತಿರ್ತಾರೆ, ಬುಕ್ ಮುಚ್ಚಿಬಿಟ್ಟು ನೆಲ್ಲೋ ಹೋಗ್ತಾರೆ, ವ್ಯಾಪಾರ ಮಾಡ್ತಿರ್ತಾರೆ, ಏನೋ ಕೊಡೋಗ ಏನೋ ಕೊಟ್ಬಿಡ್ತಾರೆ, ಕೆಲಸ ಮಾಡ್ತಿರ್ತಾರೆ, ಏನೋ ಕೆಲಸ ಮಾಡಬಹುದು, ಬೇರೆ ಏನೋ ಕೆಲಸ ಮಾಡ್ತಾರೆ. ಅಂದರೆ ಆ ಮೂಡು ಅವರಿಗೆ ಔಟ್ ಆಫ್ ಆರ್ಡರ್ ಆಗಿರ್ತದೆ. ಗಮನ ಎಲ್ಲೋ ಒಂದು ಕಡೆ ಸಿಕ್ಕಾಬಟ್ಟೆ ಹರಿತಾ ಇರ್ತದೆ, ಒಂದು ಕಡೆ ಗಮನ ಇಲ್ಲ. ಏನು ನಾನೇನು ಮಾಡಬೇಕು, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಇರೋದಿಲ್ಲ. ಇದಕ್ಕಿದ್ದಾಗೆ ಕಣ್ಣು ಮುಚ್ಕೋತಾರೆ, ಅವ್ರಿಗೇನೋ ಚಿಂತೆ. ಊಟ ಮಾಡ್ತಾ ಇರ್ತಾರೆ, ಮನಸ್ಸೆಲ್ಲೋ ಹೋಗ್ತಿರ್ತದೆ. ನಿದ್ರೆ ಮಾಡ್ತಿರ್ತಾರೆ, ವಿಚಿತ್ರವಾದಂಥ ಘಟನೆಗಳಂತಂದ್ರೇನು, ಅವರೇ ಸತ್ತೋಗಿರೋ ಥರ, ಅವರೇ ನೀರು ಬಿದ್ದೋಗಿರೋ ಥರ ನಿದ್ದೆ ಮಾಡ್ತಿರ್ತಾರೆ, ಅವರೇ ನೇಣಾಕೊಳ್ಳೋ ಥರ, ಅವರೇ ಇದಕ್ಕಿದ್ದಾಗೆ ಬೆಂಕಿ ಬಿದ್ದೋಗ್ಬಿಟ್ಟಿರ್ತೀನಿ ಅನ್ನೋ ಭಾವನೆ ಬರ್ತದೆ. ಅವ್ರಿಗೆ ಒಂಥರ ಮೈಂಡ್ನಲ್ಲಿ ತವಕ ಜಾಸ್ತಿ ಇರ್ತದೆ. ದೇಹಕ್ಕೆ ಹೇಗೋ ಶಕ್ತಿ ಬೇಕು, ಮೈಂಡ್ಗೂ ಶಕ್ತಿ ಬೇಕು. ನಮ್ಮ ಬಾಡಿನ ಬೂಸ್ಟ್ ಮಾಡ್ತೀವಿ, ಒಳ್ಳೆ ಊಟ ತಿಂತೀವಿ, ತುಪ್ಪ, ಹಾಲು, ಮೊಸರು, ಹಣ್ಣು, ಸೊಪ್ಪು, ತರಕಾರಿ, ಇದಲ್ದಲೇ ವ್ಯಾಯಾಮ ಮಾಡ್ತೀವಿ. ನಮ್ಮ ಬಾಡಿನ ಬೂಸ್ಟ್ ಅಪ್ ಮಾಡಿ ಸ್ಟ್ಯಾಮಿನಾ ಬಿಲ್ಟ್ ಮಾಡ್ತೀವಿ. ಕೆಲವರು ಬಾಡಿ ಚೆನ್ನಾಗಿರುತ್ತೆ, ಮೆಂಟಲಿ ವೀಕ್ ಇರ್ತಾರೆ. ನೋಡಿದ್ರೆ ಜಿಮ್ ಮಾಡ್ತೀವಿ, ಸಣ್ಣ ಇಲಿ ಮರಿಗೆ ಎದ್ಕೊಂಡ್ಬಿಡ್ತಾನೆ. ನೋಡಿದ್ರೆ ಜಿಮ್ ಮಾಡಿ ಪೈಲ್ವಾನ್ ಆಗಿದ್ದಾನೆ, ಒಂದು ಸಣ್ಣ ಹಲ್ಲಿ ಬಂತು ಎದ್ದು ಓಡೋಗ್ಬಿಡ್ತಾನೆ, ಕಿರ್ಚ್ಕೊಂಡ್ಬಿಡ್ತಾನೆ. ಪುಕ್ಕಲತನ ನೋಡಿದ್ರೆ ಗಟ್ಟುಮುಷ್ಟಿಯಾಗಿದ್ದಾನೆ, ಒಂದು 50 ಜನ ಹೊಡೆದು ಬಿಸಾಕ್ಬಿಡ್ಬೋದು. ಒಂದು ಸಣ್ಣ ಹಲ್ಲಿ, ಇಲಿ, ಜಿರ್ಲೆ ಮರಿ ಅಥವಾ ಒಂದು ಸಣ್ಣ ತಿಗ್ನೆ ಏನಾಯ್ತು ಅಂದರೆ ಗಾಬರಿ ಆಗ್ಬಿಡ್ತಾನೆ, ನಡಕ ಶುರು ಆಗ್ಬಿಡ್ತದೆ. ಇದು ಒಂದು. ಎರಡನೇದು, ಇವತ್ತು ನಾನು ಏನು ಮಾಡಬೇಕು, ಇವತ್ತು ಏನು ಕೆಲಸ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ, ಆದಾಯ ಬರುತ್ತೆ, ಲಾಭ ಬರುತ್ತೆ ಅನ್ನೋ ಒಂದು ಆ ಮೈಂಡಲ್ಲಿ ಕ್ಲಾರಿಟಿನೇ ಇಲ್ಲ. ಏನೋ ಒಬ್ರು ಹೇಳ್ದ, ಅಲ್ಲೋದ, ಅವನೇನು ಹೇಳ್ದ, ಅದು ಮಾಡ್ದ, ಇವನೇನು ಹೇಳ್ದ, ಅದನ್ನು ಮಾಡ್ದ. ಕೊನೆಗೆ ಅವನು ರಾತ್ರಿ ನೋಡಿದಾಗ ಕುತ್ಕೊಂಡು ಯೋಚನೆ ಮಾಡಿದ, ಇವತ್ತು ಏನು ಮಾಡ್ದಂಗೆ ಏನು ಲಾಭ ಇಲ್ಲ ಅಂತ ಅಂದ್ಬಿಡ್ತಾನೆ. ಮೈಂಡ್ ಒಳಗೆ, ಇದು ಬಾಡಿ ಒಳಗೆ ಆಗ್ತಿರೋ ಕನ್ಫ್ಯೂಷನ್ ಅಲ್ಲ, ಮೈಂಡಲ್ಲಿ ಕ್ಲಾರಿಟಿ ಇಲ್ಲ, ಮೈಂಡ್ ಶಾರ್ಪ್ ಇಲ್ಲ, ಮತ್ತೆ ನಮ್ಮ ಮೆಮೊರಿ ಬೂಸ್ಟ್ ಆಗ್ತಿಲ್ಲ, ನೆನಪಿನ ಶಕ್ತಿ ಸರಿಯಾಗಿ ಇಲ್ಲ. ಮೈಂಡಲ್ಲಿ ಕ್ಲಾರಿಟಿ ಇಲ್ಲ, ಮೆಂಟಲ್ ಕ್ಲಾರಿಟಿ ಇಲ್ಲ, ಮೈಂಡ್ ಶಾರ್ಪ್ ಇಲ್ಲ. ಮೈಂಡ್ ಶಾರ್ಪ್ ಇತ್ತು ಅಂತಂದ್ರೆ ಓದಿದ್ದು, ಕೇಳಿದ್ದು, ಕೊಟ್ಟಿದ್ದು, ತಗೊಂಡಿದ್ದೆಲ್ಲ 70-80 ವರ್ಷ ಆದರೂ ನೆನಪಿರ್ತದೆ. ಮೈಂಡ್ನಲ್ಲಿ ಶಾರ್ಪ್ನೆಸ್ ಇರಬೇಕು, ಲವಲವಿಕೆ ಇರಬೇಕು, ಆಕ್ಟಿವ್ ಇರಬೇಕು. ನಾನು ಏನು ಮಾಡಬೇಕು, ಏನು ತಗೊಂಡ್ರೆ, ಏನು ಕೊಟ್ಟರೆ ನಂಗೆ ಒಳ್ಳೇದಾಗತ್ತೆ, ಕೆಟ್ಟದಾಗತ್ತೆ ಅಂತ ಅವನು ಮಾಡೋ ಕೆಲಸದಲ್ಲಿ
ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಓದೋದಲ್ಲೇ ಇರ್ಬೋದು, ಯಾವುದೇ ರೀತಿಯಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಅವನ ಲೈಫ್ ಪೂರ್ತಿ ಕನ್ಫ್ಯೂಷನ್ ಆಗಿಬಿಟ್ಟಿರ್ತದೆ. ಕನ್ಫ್ಯೂಷನ್ ಸ್ಟೇಟ್, ಎಲ್ಲ ದ್ವಂದ್ವ, ಸಂದೇಶನೇ ಕೊಡೋಕ್ಕಾಗಲ್ಲ, ಮೆಸೇಜೇ ಇಲ್ಲ ಅವನ ಲೈಫಲ್ಲಿ. ಮತ್ತು ಮಂಕುತನ, ದಡ್ಡತನ, ನಾವು ಮೆಮೊರಿನ ಬೂಸ್ಟ್ ಮಾಡಬೇಕು. ಇದಕ್ಕೆ ಎಲ್ಲಿದೆ ಔಷಧಿ? ಇದೆಲ್ಲಕ್ಕೂ ಮೂಲ ಕಾರಣ ಅವನ ಜಾತಕದಿರೋ ದೋಷ. ಚಂದ್ರ ಮತ್ತು ರಾಹು, ಸೂರ್ಯ, 3 ಗ್ರಹಗಳು ಚೆನ್ನಾಗಿತ್ತು ಅಂದರೆ ಮೈಂಡ್ ಶಾರ್ಪ್ ಇರ್ತಾರೆ, ಭಾಳ ಕ್ರಿಮಿನಲ್ ಮೈಂಡ್ ಇರ್ತಾರೋ, ಮತ್ತು ಮೆಂಟಲ್ ಕ್ಲಾರಿಟಿ ಇರ್ತದೆ. ಮೆಮೊರಿನ ಅವರು ಆಗಾಗ ಬೂಸ್ಟಪ್ ಮಾಡಿ ಶಾರ್ಪ್ ಆಗಿರ್ತಾರೆ. ಎಷ್ಟೇ ಓದಿದ್ದು ನೆನಪಿರ್ತದೆ, ಎಷ್ಟೇ ಕೊಟ್ಟಿದ್ದು ನೆನಪಿರ್ತದೆ, ಏನು ಮಾತಾಡಿದ್ದೆ ಎಲ್ಲ ನೆನಪಿರ್ತದೆ. ಅಗಾಧವಾದಂಥ ಮೆಮೊರಿ. ಅದರಿಂದ ಮೆಮೊರಿನ ಬೂಸ್ಟ್ ಮಾಡಲಿಕ್ಕೆ, ನಮ್ಮ ಮೆಂಟಲ್ ಕ್ಲಾರಿಟಿ ಸಿಗಲಿಕ್ಕೆ, ಮೈಂಡ್ ಶಾರ್ಪ್ ಆಗಲಿಕ್ಕೆ ಎಲ್ಲೂ ಔಷಧಿ ಇಲ್ಲ. ಈ 3 ಮೈಂಡ್ನ ಶಾರ್ಪ್ ಆಗೋದನ್ನ ಕಮ್ಮಿ ಮಾಡಿಬಿಟ್ಟಿರ್ತಾರೆ. ಮೆಂಟಲ್ ಕ್ಲಾರಿಟಿ ಇಲ್ಲ, ಏನು ತಗೋಬೇಕು, ಏನು ತೊಗೊಂಡು ಓದಬೇಕು, ನಾನು SSC ಪಾಸ್ ಯಾವುದಕ್ಕೆ ಓದಬೇಕು, PUC ಪಾಸ್ ಆಯ್ತು ನಾನು ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು, ಯಾವ ಬಿಸ್ನೆಸ್ ಮಾಡೋದು ನನಗೆ ಅನುಕೂಲ, ಯಾವ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀನಿ, ಯಾವುದನ್ನು ಮಾಡಿದ್ರೆ ನಾನು ಉದ್ಧಾರ ಆಗ್ತೀನಿ ಅನ್ನೋದು ಕ್ಲಾರಿಟಿನೇ ಇಲ್ಲ ಅಂದಮೇಲೆ ಬದುಕೇ ವೇಸ್ಟು. ಚಂದ್ರ, ರಾಹು, ಸೂರ್ಯನ ಪ್ರಭಾವದಿಂದ ಈ ರೀತಿ 3 ದೋಷ ಇರ್ತೇವೆ. ಶಾರ್ಪ್ ಮೈಂಡ್ ಇರಲ್ಲ, ಮೆಂಟಲ್ ಕ್ಲಾರಿಟಿ ಇರೋದಿಲ್ಲ, ಮೆಮೊರಿನ ಬೂಸ್ಟಪ್ ಮಾಡ್ಕೊಳಕ್ಕೆ ನಿಲ್ಕಲಾಗಲ್ಲ. ಆ ಔಷಧಿ ಮನೋವೈದ್ಯರ ಹತ್ರ ಹೋಗ್ತಾರೆ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾರೆ. ಅವರೆಲ್ಲ ಎಲ್ಲ ನಾರ್ಮಲ್ ಇದೆಯಪ್ಪ, ನೀನು ಧೈರ್ಯ ತಗೋಬೇಕು, ನೀನು ಆರಾಮಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಒಂದು. ಇನ್ನೊಂದು, ಚಂದ್ರ, ರಾಹು, ಸೂರ್ಯ ವೀಕ್ ಆಗೋ ಥರ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ. ಮಾಟ ಮಂತ್ರ ತಂತ್ರ ಪ್ರಯೋಗದಿಂದ ಅದನ್ನು ನಮಗೆ ವೀಕ್ ಮಾಡಿಬಿಡ್ತಾರೆ. ಮೈಂಡ್ ಶಾರ್ಪ್ ಇರಲ್ಲ, ಯಾವಾಗಲೂ ಡಲ್ ಆಗಿರ್ತೀವಿ, ಸಪ್ಪೆ ಆಗಿರ್ತೀವಿ, ಮಂಕಾಗಿರ್ತೀವಿ. ಏನು ಮಾಡಿದ್ರು ಕ್ಲಾರಿಟಿ ಸಿಗ್ತಾ ಇಲ್ಲ. ಏನು ಮಾಡೋದು, ಊರಿಗೆ ಹೋಗ್ಲಾ ಬೇಡವಾ, ಮನೆ ಕಟ್ಲಾ ಬೇಡವಾ, ಕಾರ್ ತಗೊಳ್ಳಾ ಬೇಡವಾ, ನಾನು ಯಾರು ಕೊಡ್ಲಾ ಬೇಡವಾ, ಅಥವಾ ಅವ್ರು ತಗೋಬೇಕಾ ಬೇಡವಾ, ಮೆಂಟಲ್ ಕ್ಲಾರಿಟಿ ಇಲ್ಲ. ಇವೆರಡೂ ಇಲ್ಲದಾಗ ಮೆಮೊರಿ ಏನಾಗುತ್ತೆ, ವೀಕ್ ಆಗ್ತಾ ಬರುತ್ತೆ, ನೆನಪಿನ ಶಕ್ತಿ ಕಮ್ಮಿ ಆಗಿಬಿಡುತ್ತೆ. ಮಾಟ ಮಂತ್ರ ತಂತ್ರದಿಂದನೂ ಮಾಡ್ಬೋದು. ಪೂರ್ವ ಜನ್ಮದ ಕರ್ಮದಿಂದ ಚಂದ್ರ, ರಾಹು, ಸೂರ್ಯ ವೀಕ್ ಆದಾಗ ಈ ರೀತಿ ಬರ್ತದೆ. ಶಾರ್ಪ್ ಮೈಂಡ್ ಇರಲ್ಲ, ಮೆಂಟಲ್ ಕ್ಲಾರಿಟಿ ಇಲ್ಲ, ಮೆಮೊರಿನ ಬೂಸ್ಟಪ್ ಮಾಡೋಕ್ಕಾಗಲ್ಲ. ಈ 3 ಚಂದ್ರ, ರಾಹು ಮತ್ತೆ ಸೂರ್ಯನ ಅನುಗ್ರಹ ಇದ್ರೆ ಮಾತ್ರ ಚೆನ್ನಾಗಿರ್ತೀವಿ. ಅದು ನಮ್ಮ ಜಾತಿಯಲ್ಲಿ ಬಿಕ್ಕಿದ್ರೆ ಹುಡ್ತಾಗಿಂದ ಸಾಯೋರಿಗೆ ಗೋಳೆ ಇದ್ದೇ ಇರ್ತದೆ. ಇಂಥವ್ರು ಕಟ್ಕೊಂಬಿಟ್ಟೆ, ಇಂಥವ್ಳು ಮದುವೆ ಮಾಡ್ಕೊಂಬಿಟ್ಟೆ ಅಂತ ನಾವು ಬೈತಾ ಇರ್ತೀವಿ. ಚಂದ್ರ, ರಾಹು, ಸೂರ್ಯ ದೋಷ ಇದ್ದಾಗ ಮೊದಲು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಮಾಂಸದ ಮುದ್ದೆ, ಅದು ಸೂರ್ಯ. ಅದಕ್ಕಂಟು ಸಾಫ್ಟ್ವೇರು ಚಂದ್ರ ಮತ್ತು ರಾಹುಗಳು. ಈ ಒಂದು ದೋಷನ ನಾವು ಇತ್ತೀಚೆಗೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ನೋಡ್ತಾ ಇದ್ದೀವಿ. ದೊಡ್ಡರಲ್ಲೂ ಇದೊಂದು ಸಮಸ್ಯೆ ಇದೆ. ರಾಹು, ಮಂಗಳ, ಕೇತು, ಶನಿ 4 ಗ್ರಹಗಳ ಸಂಯೋಗದಿಂದ ಮಾಟಮಂತ್ರ ತಂತ್ರ ಮಾಡಿಬಿಡ್ತಾರೆ. ಮಂಕುತನ ಬರಲಿಕ್ಕೆ ಶೂನ್ಯ ಸ್ಥಿತಿ ಮಾಡಿಬಿಡ್ತಾರೆ. ಈ ಥರ ದೋಷದಲ್ಲಿ ಏನಾದ್ರು ನಡ್ತಿದ್ರೆ ನಮ್ಮ ಉದ್ಯೋಗದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ಎಜುಕೇಷನಲ್ಲೇ ಆಗಲಿ, ಯಾವುದೇ ಕ್ಷೇತ್ರದಲ್ಲೂ ಕೂಡ ನಮಗೆ ಮೈಂಡ್ ಶಾರ್ಪ್ ಇರಲ್ಲ, ಮತ್ತು ನಮಗೆ ಕ್ಲಾರಿಟಿ ಸಿಗ್ತಿಲ್ಲ, ಏನು ಮಾಡಲಿಕ್ಕೆ, ಎಲ್ಲಿ ಹೋಗೋಕ್ಕೆ ಅನ್ನೋದನ್ನ. ಮತ್ತು ನಮಗೆ ಮೆಮೊರಿ ಏನಾಗುತ್ತೆ, ಸ್ಲೋಲಿ ಡೌನ್ ಆಗುತ್ತೆ, ನೆನಪಿನ ಶಕ್ತಿ ಕಮ್ಮಿ ಆಗಿಬಿಡುತ್ತೆ. ಹಾಗೆ ಇದಕ್ಕೆ ಏನು ಮಾಡಬೇಕು? ಇದಕ್ಕೊಂದು ಮುದ್ರಾ ಮಂತ್ರ ತಂತ್ರ ಇದೆ. ಇದಕ್ಕೆ ಏನು ಮಾಡಬೇಕು? ಮೈಂಡ್ ಶಾರ್ಪ್ ಇರಬೇಕು, ಮೆಂಟಲ್ ಕ್ಲಾರಿಟಿ ಬೇಕು. ಅದು ಗ್ರಹ ದೋಷ ಇರ್ಬೋದು ಜಾತಕದಲ್ಲೇ, ಅಥವಾ ಮಾಟಮಂತ್ರ ತಂತ್ರದಲ್ಲೇ ಮಾಡಿರ್ಬೋದು, ಅಥವಾ ನಾವು ತಿನ್ನೋ ಆಹಾರ ಪದಾರ್ಥದಲ್ಲೇ ಅದು ವೀಕ್ ಮಾಡಿರ್ಬೋದು. ಹಾಗಾದರೆ ನಾವು 3 ದೋಷಗಳನ್ನು ಹೊರಗೆ ಬಂದು ನಮ್ಮ ಚಂದ್ರ, ರಾಹು ಮತ್ತು ಸೂರ್ಯನ ಆಕ್ಟಿವ್ ಮಾಡಬೇಕು ಅಂತ ನಮ್ಮ ಹಸ್ತದಲ್ಲೇ ನಮ್ಮ ಕೈಗಳಲ್ಲೇ ಒಂದು ಚಮತ್ಕಾರ ಇದೆ, ಪವಾಡ ಇದೆ. ಅದನ್ನು ಮಂತ್ರ ಸಮೇತ ನಾವು ಜಪ ಮಾಡ್ತಾ ಬಂದರೆ ನಾವು ಭಾಳ ನಮ್ಮ ಜಾತಿಯಲ್ಲಿ ಸೂರ್ಯ, ಚಂದ್ರ, ರಾಹುಗೆ ಶಾಂತಿ ಆಗುತ್ತೆ. ಮಾಟ ಮಂತ್ರ ಮಾಡೋದು ಬಿಟ್ಟು ಹೋಗುತ್ತೆ. ನಾವು ತಿನ್ನೋ ಆಹಾರ ಸೇವೆಯಿಂದ ನಮ್ಮ ಬ್ರೈನ್ ಏನಾದ್ರು ವೀಕ್ ಆಗಿರ್ತದೆ. ವಿಪರೀತವಾಗಿ ಟೀ ಕುಡಿಯೋದು, ವಿಪರೀತವಾಗಿ ಕಾಫಿ ಕುಡಿಯೋದು, ವಿಪರೀತ ವಿಳ್ಯದೆಲೆ ತಿನ್ನೋದು, ಚ್ಯೂಂಗಮ್ ತಿನ್ನೋದು, ಆಮೇಲೆ ಈ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಅತಿಯಾಗಿ ನಿದ್ದೆ ಮಾಡೋದು, ಇದೆಲ್ಲ ನಮ್ಮನ್ನು ಮೈಂಡ್ ಶಾರ್ಪ್ನೆಸ್ನ ಕಮ್ಮಿ ಮಾಡಿಬಿಡುತ್ತೆ. ನಮ್ಮನ್ನು ಕೋಪ, ಅಸೂಯೆ, ದುಃಖ ಮತ್ತು ಅಹಂಕಾರ, ಇವೆಲ್ಲವನ್ನು ನಮ್ಮನ್ನು
ವೀಕ್ ಮಾಡ್ತಾ ಇರ್ತದೆ. ಇದಕ್ಕೆಲ್ಲಕ್ಕೂ ಹೊರಗೆ ಬರಬೇಕು ಅಂದರೆ ಒಂದು ಮುದ್ರೆ ಇದೆ. ಏನಪ್ಪ ಮುದ್ರೆ ಅಂದರೆ ನೋಡಿ, ನಮ್ಮ ಎರಡೂ ಕೈ ಹಸ್ತಗಳಲ್ಲಿ ಹೆಬ್ಬೆಟ್ಟನ್ನು ಈ ಸೂರ್ಯನಿಗೆ ಸೂರ್ಯ ಹೆಬ್ಬೆಟ್ಟು, ಇದು ಉಂಗುರದ ಬೆರಳು ಸೂರ್ಯ, ಹೆಬ್ಬೆಟ್ಟು ಶುಕ್ರ, ಈಗ ಎರಡನ್ನು ಕ್ಲೀನಾಗಿ ಮಾಡಿ ಉಳಿದ 3 ಬೆರಳನ್ನು ಮರ್ಚಿಬಿಡಿ. ಹೀಗೆ ಎರಡೂ ಕೈಗಳನ್ನು ಚೆನ್ನಾಗಿ ಅಗಲಿಸಿ ವಾರ್ಮಪ್ ಮಾಡಿ ಹೆಬ್ಬೆಟ್ಟನ್ನು ಸೂರ್ಯಗ್ರಹದ ಬುಡಬ, ಇದು ಸೂರ್ಯಗ್ರಹ, ಇದು ನೋಡಿ ಇದು ಸೂರ್ಯಗ್ರಹ, ಇದು ನಮ್ಮ ಶರೀರದ ಹಾರ್ಡ್ವೇರ್ ಪಾರ್ಟನ್ನು ಕಂಟ್ರೋಲ್ ಮಾಡುತ್ತೆ. ಶುಕ್ರ ಅದನ್ನು ಆ್ಯಕ್ಟಿವ್ ಮಾಡ್ತದೆ. ಹೀಗೆ ಇಟ್ಟು ಇನ್ನು ಉಳಿದ ಆ 3 ಬೆರಳನ್ನು ಕ್ಲೀನಾಗಿ ನೋಡಿ ಈ ರೀತಿ. ಇನ್ನೊಂದ್ಸಲ ಹೇಳ್ತೀನಿ, ಹೆಬ್ಬೆಟ್ಟನ್ನು ಉಂಗುರದ ಬೆರಳು ಬುಡಕ್ಕೆ ಪ್ರೆಸ್ ಮಾಡಿ. ಯಾಕೆ ಉಂಗುರದ ಬೆರಳು? ಬ್ರೈನು ಹಾರ್ಡ್ವೇರ್, ಗಟ್ಟಿಯಾದ ಪದಾರ್ಥ, ಉಗುರು, ಕೂದಲು, ಚರ್ಮ, ಮೂಳೆ, ಮಾಂಸ, ಗಟ್ಟಿಯಾದ ಪದಾರ್ಥಗಳು ಏನಿದೆ ಬಾಡಿನಲ್ಲಿ ಅದು ಈ ಉಂಗುರದ ಬೆರಳು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಶುಕ್ರ ಹೆಬ್ಬೆಟ್ಟು ಅದನ್ನು ಹೀಟ್ ಮಾಡಬೇಕು. ಹೀಟ್ ಮಾಡಲಿಕ್ಕೆ ಈ ರೀತಿ. ಈಗ ಬುಧ ಕಿರುಬೆರಳು, ಶನಿ ಮಧ್ಯದ ಬೆರಳು ಈಗ ಇಟ್ಬಿಟ್ಟು ಕ್ಲೀನಾಗಿ ಇಟ್ ಮಾಡಿ ನೋಡಿ, 1 2 1 2 1 2 ಈ ಥರ ದಿನ 15 ನಿಮಿಷ ಈ ರೀತಿ ಮಾಡಬೇಕು. ಇದು ಗುರುಗ್ರಹ, ಇದು ತರ್ಜನಿ ಗುರುಗ್ರಹ. ಈ ತೋರು ಬೆರಳು ಇದು ಗುರುಗ್ರಹ, ನಮ್ಮ ಜ್ಞಾನವನ್ನು ಆಕ್ಟಿವೇಟ್ ಮಾಡುತ್ತೆ ಈ ಥರ. ಇದಕ್ಕೆ ನಮ್ಮಲ್ಲಿರೋ ಆಲಸ್ಯ, ಸೋಮಾರಿತನ, ಮೊಂಡತನ ಮತ್ತು ದುರಹಂಕಾರ, ಅಹಂಕಾರ, ದ್ವೇಷ, ಅಸೂಯೆ ಇವೆಲ್ಲ ನಮ್ಮ ಶತ್ರುಗಳು. ಅದನ್ನು ಕಿತ್ತು ಬಿಸಾಕ್ಲಿಕ್ಕೆ ಈ ಒಂದು ತೋರ್ಬೆರಳಲ್ಲಿ ಎಕ್ಸಸೈಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೋಡಿ, ಇದಕ್ಕೊಂದು ಮಂತ್ರ ಇದೆ ನೋಡಿ, ಓಂ ದುಮ್ ಅಂದಾಗ ಮರ್ಚಿ, ಸ್ವಾಹ ಅಂದಾಗ ಬಿಚ್ಚಿ. ಓಂ ದುಮ್ ಸ್ವಾಹ, 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 ಓಂ ದುಮ್ ಸ್ವಾಹ ಈ ಮಂತ್ರವನ್ನು ಹೇಳ್ತಾ ಬಾಯಿ ಮಂತ್ರ, ಕೈಯಲ್ಲಿ ಮುದ್ರಾ ಮಾಡಬೇಕು. ಇದನ್ನ ದಿನ ಬೆಳಗ್ಗೆ ಸಂಜೆ ಮಾಡ್ತಾ ಇದ್ರೆ ಮೈಂಡ್ ಶಾರ್ಪ್ ಆಗುತ್ತೆ, ಮೆಂಟಲ್ ಕ್ಲಾರಿಟಿ ಸಿಗುತ್ತೆ, ಮೆಮೊರಿ ಬೂಸ್ಟ್ ಆಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಾರ್ಟ್ಗೂ ಕೂಡ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಇದು. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಈ ಮುದ್ರೆ. ಓಂ ಓಂ ಅಂದಾಗ ನಿಲ್ಲಿಸಿ, ಓಂ ಧುಮ್ ಸ್ವಾಹ, ಓಂ ಧುಮ್ ಅಂದಾಗ ಮರ್ಚಿ, ಸ್ವಾಹ ಅಂದಾಗ ನಿಲ್ಲಿಸಿ. ಓಂ ಅಂದಾಗ ನಿಲ್ಲಿಸಿರ್ಬೇಕು, ದುಮ್ ಅಂದಾಗ ಪ್ರೆಸ್ ಮಾಡಬೇಕು, ಸ್ವಾಹ ಅಂದ್ರೆ ಬಿಡುಗಡೆ ಆಗಬೇಕು. ಈ ರೀತಿ ಕಂಟಿನ್ಯೂಸ್ ಬೆಳಗ್ಗೆ ಸಂಜೆ 10 ನಿಮಿಷ ಮಾಡೋದ್ರಿಂದ ಓದೋ ಮಕ್ಕಳು, ವ್ಯಾಪಾರ ಮಾಡೋರು, ಕೆಲ್ಸಕ್ಕೆ ಹೋಗೋರು, ಅವ್ರ ಮೈಂಡ್ ಶಾರ್ಪ್ ಇರ್ತದೆ. ಫೋಟೋಗ್ರಾಫಿಕ್ ಮೆಮೊರಿ ಥರ ಮೈಂಡ್ ವರ್ಕ್ ಮಾಡುತ್ತೆ. ಇದು ಮುದ್ರಾ ಮಂತ್ರ. ತಂತ್ರ ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ಈ ಒಣ ಖರ್ಜೂರ, ಒಣ ದ್ರಾಕ್ಷಿ ಇವೆರಡನ್ನು ಕೈಲಿಟ್ಕೊಂಡು ನೋಡಿ, ಈ ಕೈಲಿಟ್ಕೊಂಡು ಓಂ ಧುಮ್ ಸ್ವಾಹ, 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 ಓಂ ಧುಮ್ ಸ್ವಾಹ ಇದನ್ನ ಹೇಳ್ಬಿಟ್ಟು ಅದನ್ನ ನಾವೇ ತಿನ್ಬಿಡ್ಬೇಕು. ತಿಂದಾಗ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಬ್ರೈನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗೆ ನಾವು ಹೇಗೆ ಗಿಡಕ್ಕೆ ನೀರು ಗೊಬ್ಬರ ಹಾಕ್ತೀವೋ ಹಾಗೆ ನ್ಯೂರಾನ್ಸ್ಗಳಿಗೆ ಒಂದು ರೀತಿ ಫುಡ್ ಹಾಕ್ದಾಗೆ ಅವಾಗೇನಾಗುತ್ತೆ, ಅಯೋನಿಕ್ ಕರೆಂಟ್ ಚೆನ್ನಾಗಿ ಪಾಸ್ ಆಗುತ್ತೆ ಬ್ರೈನಲ್ಲಿ. ಏನಾದ್ರು ಕಸ ಕಡ್ಡಿಗಳು ತುಂಬಿಕೊಂಡಿತ್ತು ಅಂದರೆ ನೆಗಡಿ ಆಗಿರ್ತದೆ, ತುಂಬ ನಮಗೆ ತಲೆನೋವು ಇರ್ತದೆ, ತಲೆ ಕೆರ್ತಾ ಇರ್ತದೆ, ಡ್ಯಾಂಡ್ರಫ್ ಇರ್ತದೆ. ಈ ಥರದಿಂದ ಬ್ರೈನಲ್ಲಿರೋ ಎಲ್ಲ ಕಲ್ಮಶಗಳೆಲ್ಲ ತೆಗೆದಾಗತ್ತೆ. ಅದಕ್ಕೆ ಧುಮ್ 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 ಅನ್ನಂತಂದ್ರೆ ಎಲ್ಲ ಥರ ಕಲ್ಮಶಗಳನ್ನು ಸಂಹಾರ ಮಾಡುವಂಥದ್ದು. ದುಮ್ 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 ನೋಡಿ, ದುಮ್ ಅಂದಾಗ 2 ಕಿವಿ ವೈಬ್ರೇಷನ್ ಆಗುತ್ತೆ, ದುಮ್ ಅಂದಾಗ ಬ್ರೈನಲ್ಲಿ ಒಂಥರ ಬಿಸಿ ಆಗುತ್ತೆ. ಓಂ ದುಮ್ ಸ್ವಾಹ, ಓಂ ದುಮ್ ಸ್ವಾಹ, ಓಂ ದುಮ್ ಸ್ವಾಹ, ಓಂ ದುಮ್ ಸ್ವಾಹ. ದುಮ್ ನೋಡಿ, ತುಟಿ ದುಮ್ ಅಂತ ತುಟಿ ಮುಚ್ಚಿದಾಗ 2 ಕಿವಿಲಿ ವೈಬ್ರೇಷನ್ ಬರುತ್ತೆ, ಅಬ್ಸರ್ವ್ ಮಾಡಿ ನೋಡಿ. ಆಮೇಲೆ ಇಲ್ಲಿಂದ ವೈಬ್ರೇಷನ್ ಹೋಗುತ್ತೆ, ಆಗ ಓದಿದ ಪಟ್ಟಂತ ನೆನ್ಪಿಡುತ್ತೆ. ಸೋಮಾರಿತನ, ಆಲಸ್ಯ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಮತ್ತೆ ಯಾವಾಗಲೂ ಮಲಗಿರ್ಬೇಕು, ಯಾವಾಗಲೂ ತಿಂತಾ ಇರಬೇಕು, ಯಾವಾಗಲೂ ಕುಡಿತಾ ಇರಬೇಕು. ಇದೆಲ್ಲ ಆ ಮೂಡನ್ನ ಹೆಂಗಾಗುತ್ತೆ, ಮೆಂಟಲ್ಗೆ ಕ್ಲಾರಿಟಿ ಕೊಡುತ್ತೆ. ಹಿಂಗ್ ಮಾಡು, ಈಗ ಮಾಡಬೇಡ ಅಂತ ಗೈಡ್ ಮಾಡುವಂಥ ಶಕ್ತಿ ದುಮ್ ಅನ್ನೋಂಥ ಒಂದು ಬೀಜಾಕ್ಷರಕ್ಕಿದೆ.
ಅದರಿಂದ ಓಂ ಮತ್ತೆ ಸ್ವಾಹ ಬಾಡಿಗೆ ಮೈಂಡ್ಗೆ ವಾರ್ಮ್ ಅಪ್ ಎಕ್ಸಸೈಸ್. ಅವೆರಡು ಓಂ ಅಂದಾಗ ಗೇಟ್ ಓಪನ್ ಆಯ್ತು, ಡುಮ್ ಅಂದಾಗ ಕ್ಲೀನ್ ಮಾಡಾಯ್ತು, ಸ್ವಾಹ ಅಂದ್ರೆ ಡಸ್ಟ್ಬಿನ್ಗೆ ಹಾಕಿದ್ದಾಯ್ತು. ಆ ಟೈಪಲ್ಲಿ ಬ್ರೈನಿನ ಎಲ್ಲ ಕಲ್ಮಶಗಳು, ಅಹಂಕಾರ, ದುರಂಕಾರ, ಅಸೂಯೆ, ಕೋಪ, ಸೋಮಾರಿತನ ಎಲ್ಲ ಡಸ್ಟ್ಬಿನ್ಗೆ ಹಾಕುತ್ತೆ. ಇದು ಬಹಳ ವಿಶೇಷ. ಇದು ದುರ್ಗಾ ಸಂಹಿತೆಯಲ್ಲಿ ಬರುವಂತ ವಿಶೇಷವಾದಂಥ ಮುದ್ರಾ ಮಂತ್ರ ತಂತ್ರ. ನೋಡಿದಲ್ಲ ವೀಕ್ಷಕರೇ, ಔಷಧಿ ಇಲ್ದರೆ ನಾವು ನಮ್ಮ ಬ್ರೈನಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನ ಬಹಳ ಈಸಿಯಾಗಿ ನಮ್ಮ ಬೆರಳಿಂದನೇ ತೆಗೆದುಹಾಕೋಬೇಕು. ಅದಕ್ಕೆ ನಾನು ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕನಿರ್ಬೇಕು. ಮಂತ್ರ ಹೇಳಿ ಹೇಳಿ ಒಬ್ಬ ಮಾಂತ್ರಿಕ ಸೃಷ್ಟಿಯಾಗಬೇಕು. ಮನೆಗೊಬ್ಬ ಮುದ್ರೆಗಳನ್ನು ಮಾಡಿ ಮುದ್ರಾ ಥೆರಪಿಸ್ಟ್ ಆಗಬೇಕು, ವೈದ್ಯನಾಗಬೇಕು. ತಂತ್ರಗಳನ್ನು ಮಾಡಿ, ಟೆಕ್ನಾಲಜಿ ತಂತ್ರ ಮಾಡಿ ಒಬ್ಬ ತಾಂತ್ರಿಕನಾಗಬೇಕು, ಸೈಂಟಿಸ್ಟ್ ಆಗಬೇಕು. ತಂತ್ರಜ್ಞಾನಿಯಿಂದ ಒಬ್ಬ ಸೈಂಟಿಸ್ಟ್ ಇದ್ದ, ವಿಜ್ಞಾನಿ ಇದ್ದಾಗೆ ಯಂತ್ರಗಳನ್ನು ಬರೆದು ಅದನ್ನು ನಮಗೆ ಮಾಡಬೇಕು. ಒಂದು ಸೆಕ್ಯೂರಿಟಿ ಫೋರ್ಸ್ ಇದೆ, ಗನ್ಮನ್ ಇದ್ದಾಗೆ ಯಂತ್ರಗಳೆಲ್ಲ ನಮಗೆ ಒಂದು ಸೆಕ್ಯೂರಿಟಿ ಫೋರ್ಸ್ ಇದ್ದಾಗೆ. ಅದರಿಂದ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ವೈದ್ಯನ ಇದ್ದಾಗಲೇ ಎಲ್ಲ ಥರ ಬದುಕಿನಲ್ಲೂ ಸುಖ ನಾವು ಪಡಿಬಹುದು. ಅದರಿಂದ ಈ ಒಂದು ಮುದ್ರಾ ಮಂತ್ರ ತಂತ್ರ ಮಾಡಿ ನಿಮ್ಮ ಮೈಂಡ್ನ ಶಾರ್ಪ್ ಮಾಡ್ಕೊಳ್ಳಿ. ಮೆಂಟಲ್ ಕ್ಲಾರಿಟಿಗೆ ಮತ್ತು ಮೆಮೊರಿನ ಬೂಸ್ಟ್ ಮಾಡಬೇಕು ಅಂದರೆ ಜಗತ್ತು ಇದೇ ಸುಖವಾದಂಥ ಬಂಡವಾಳದೇ ಇರುವಂಥ ಮೆಡಿಷನ್ ಅಂತ ಹೇಳ್ತೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಮತ್ತು ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಪಾಪ ಎಷ್ಟೋ ಜನ ದುಡ್ಡು ಎಲ್ಲ ಖರ್ಚು ಮಾಡ್ತಾರೆ, ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಬದುಕಿನಲ್ಲೇ ಅವ್ರು ಕನ್ಫ್ಯೂಷನ್ ಆಗ್ತಿದೆ. ಇದೊಂದು ಚೆನ್ನಾಗಾಯ್ತು ಅಂದರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದರಿಂದ ಇದು ಚೆನ್ನಾಗಿರ್ಬೇಕು, ಮೈಂಡ್ ಚೆನ್ನಾಗಿರ್ಬೇಕು. ನಮ್ಮ ಸಂಚಿಕೆಗಳನ್ನು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮಿಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.